ಇಲ್ಲೊಂದು ದೇವಾಲಯ, ಇಲ್ಲಿಯ ಗರ್ಭಗುಡಿಯಲ್ಲಿ ದೇವರ ವಿಗ್ರಹವೇ ಕಾಣುತ್ತಿಲ್ಲ. ಹಾಗಾದರೆ ಇದು ಯಾವ ದೇವಾಲಯ ಅಂತೀರಾ? ಅದೇ ರಾಜಾರಾಣಿ ದೇವಾಲಯ, ಒರಿಸ್ಸಾ ರಾಜಧಾನಿ ಭುವನೇಶ್ವರದಲ್ಲಿರುವ ಪವಿತ್ರ ಮತ್ತು ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ. 11ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನು ಸೋಮವಂಶಿ ರಾಜವಂಶದ ಪ್ರಸಿದ್ಧ ಆಡಳಿತಗಾರ ಇಂದ್ರೇಶ್ವರ ನಿರ್ಮಿಸಿದ್ದರಿಂದ ಈ ದೇವಾಲಯಕ್ಕೆ ಇಂದ್ರೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಮೆ ಇನ್ನೂ ಕಾಣೆಯಾಗಿದೆ. ಆದರೆ ದೇವಾಲಯದ ಗೋಡೆಗಳಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಮದುವೆಯ ಸಂಭ್ರಮಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಈ ದೇವಾಲಯವನ್ನು ಕೆಂಪು ಮತ್ತು ಹಳದಿ ಬಣ್ಣದ ಕಲ್ಲಿನಿಂದ ಮಾಡಲಾಗಿದ್ದು, ಇದನ್ನು ಸ್ಥಳೀಯ ಭಾಷೆಯಲ್ಲಿ ರಾಜಾರಾಣಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ದೇವಾಲಯದ ಹೆಸರು ರಾಜಾರಾಣಿ ದೇವಾಲಯ. ಹಾಗೂ ಈ ದೇವಾಲಯದ ತುಂಬ ಶಿವ ಮತ್ತು ಪಾರ್ವತಿ ದೇವಿಯ ಪ್ರತಿಮೆಗಳಿರೋದ್ರಿಂದ ಈ ದೇವಾಲಯ ಶಿವನಿಗೆ ಅರ್ಪಿತವಾಗಿದೆ. ಪ್ರವೇಶ ದ್ವಾರದ ಮೇಲೆ ನವಗ್ರಹ ಕಲ್ಲಿನ ಪ್ರತಿಮೆಯನ್ನು ಮಾಡಲಾಗಿದೆ ಮತ್ತು ಅದರ ಕೆಳಗೆ ಶೈವ ಧರ್ಮದ ಸಂಸ್ಥಾಪಕ ಎಂದು ಕರೆಯಲಾಗುವ ಲಕುಲೇಶ್ ಅವರ ಪ್ರತಿಮೆಯು ಕೂಡ ನೋಡಬಹುದು.